ನಮಸ್ಕಾರ ಸರ್. ನಮಸ್ಕಾರ ರೀ. ನಮಸ್ಕಾರ ಸರ್. ತಮ್ಮ ಹೆಸರು ರೀ? ಬಸವರಾಜ್ ಶಿವಕುಮಾರ್. ಊರು ಹೇಳ್ರಿ. ಸಾಕಿನ ಇಂಗ್ಳಿಗೆ ಸರ್. ಹಾಂ ರೀ. ತಾಲೂಕಿಂದ ಓಕೆ ಸರ್. ಓಕೆ. ಈ ಸದ್ ನಿಮ್ಮದು ಎಷ್ಟೇದು ನಿಮ್ಗೆ ಬೀಜ ಉಪಚಾರ ಮಾಡಿದ್ರಿ, ಮ್ಯಾಲೆ ಸಿಂಪಡಣೆ ಮಾಡಿದ್ರಿ, ಅಕ್ವಾಜೆಲ್ ಅಂತ ಮಣ್ಣಿನಲ್ಲಿ ಸೇರ್ಪಣೆ ಮಾಡಿದ್ರಿ, ನಿಮ್ಗೆ ಯಾವ ಥರ ಆಗ್ಯದ ತಮ್ಮ ಅನಿಸಿಕೆಗಳನ್ನು ಸಂಪೂರ್ಣವಾಗಿ ಹಂಚ್ಕೊಳ್ಳಿ ಸರ್ ಪ್ಲೀಸ್. ಹೋಮಿಕ್ 82 ಹಚ್ಚಿ ಮಿಶ್ರ ಮಾಡೀನಿ ಸರ್. ಬೀಜ ವರ್ಷಿ ಆರೈಕೆ ಅದಕ್ಕೆ ಬಿತ್ತೀನಿ. ಹಾಂ ಸರ್. ಮುಂದೆ ಹೋಮಿಕ್ ಹೊಡೆದೀನಿ. ಅದು ಮತ್ತೊಂದು ಯಾವುದು ಇದು ಹೇಳಿದ್ರಿ, ಅಕ್ವಾಜೆಲ್ ಅಕ್ವಾಜೆಲ್ ಅವು ಎಲ್ಲ ಕೂಡ ನೀರಾಗ ಇದಕ್ಕೆ ಬಿಟ್ಟಿನಿ ರೀ. ಕಂತನಾಗ ಹೊಡೆದು ಸರಿಯಾಗಿ ಈ ಹೊಡೋದ್ರಿಂದ ಯಾವ ಥರ ನಿಮ್ಗೆ ಚೇಂಜಸ್ ಅನ್ಸದ? ಪೈಲ್ ನೀವು ಮಾಡ್ತಿದ್ರಿ, ಈಗ ಹೆಂಗೆ ಅನ್ಸದ? ತಾಕತ್ ಬರೋದ್ರಿ ಸರ್. ಯಾವ ರೋಗ ಬರಂಗಿಲ್ಲ. ಬೆಳೆ ನಮಗೆ ಒಟ್ಟು ಮಸ್ತ್ನಾಗ ಇದಾಗಿಬಿಟ್ಟದ್ರಿ. ಈಗ ಸಂಪೂರ್ಣ ಎಲ್ಲ ಹಚ್ಚ ಹಸಿರಾಗ್ಯದ. ಎಲೆ ಒಂಥರ ಗ್ರೀನೇಶ ಪೂರ ತುಂಬಿದಂಗೆ ಆಗ್ಯದ. ಎಲ್ಲಿ ನೋಡಿದಲ್ಲಿ ಒಂಥರ ಬೇರೆ ಹೊಲ್ದಕ್ಕ ನಿಮ್ಮ ಹೊಲಕ್ಕೆ ವ್ಯತ್ಯಾಸ ಮಾಡಿದ್ರೆ ಯಾವ ಥರ ಅನಿಸ್ತೈತೆ ರೀ? ಸೂಪರ್ ಅನಿಸ್ತದೆ. ಎಲ್ಲ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಬೆಳೀತದೆ, ಚಲೋ ಅದ, ಆರ್ಗ್ಯಾನಿಕ್ ಅದ, ಚಲೋ ಆಗ್ತದೆ. ಬೆಳಿಗ್ಗೆ ರೋಗ ಬರಂಗಿಲ್ಲ, ಹಾಕ್ರಿ ಚಲೋ ಬೆಳೀತದೆ. ಇಳುವರಿ ಮತ್ತು ತತ್ತಿ ಕಾಯಿ ಅರಿ ಅಂಟಿ ಕಾಯಿ ಚಲೋ ಆಗ್ತದೆ. ಜಾಸ್ತಿ ಫಲವತ್ತತೆ, ಜಾಸ್ತಿ ಇಳುವರಿ ಬರ್ತೈತಿ. ಒಳ್ಳೆ ನಮ್ಮ 82 ಮತ್ತು ಅಗ್ರಿ ಮಾಡೋದ್ರಿಂದ ಒಳ್ಳೆ ಪವರ್ಫುಲ್ಲಾಗಿ ಬರ್ತಂತ ನೀವೆಲ್ಲ ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತೀರಿ. ಓಕೆ. ನಮಸ್ಕಾರ ಸರ್. ಓಕೆ.